ಗುರುಜಿ, ಈಗ ಸೌಂದರ್ಯ ಲಹರಿಯ ಒಂದು ಸಾರಾಂಶವನ್ನ ತಿಳಿಸ್ಕೊಡೋ ಸಮಯ ಆಗಿದೆ. ಇವತ್ತು ಬಹುಶಃ 6ನೇ ಶ್ಲೋಕ ಅಲ್ವೇ ಗುರುಜಿ? ಸೌಂದರ್ಯ ಅಂದ್ರೆ ಆಂತರಿಕ ಸೌಂದರ್ಯ ಬಹಳ ಹೆಚ್ಚು, ಬಹಳ ಚೆನ್ನಾಗಿ ಇಟ್ಕೋಬೇಕು. ಹೊರಗಿನ ಸೌಂದರ್ಯ ಯಾವತ್ತಿದ್ರೂ ಪರಪುರುಷ ಕಾಮದೃಷ್ಟಿಗೆ ಹೊರತು ನಿಜವಾದ ಸೌಂದರ್ಯಕ್ಕೆ ಯಾವ ಕಾಲಕ್ಕೂ ಬೆಲೆ ಇಲ್ಲ ಅಂತ. ಅಂಥ ಒಂದು ಬೆಲೆಯನ್ನು ಕೊಟ್ಟರೋರು, ಜಗತ್ತಿಗೆ ಸಾರಿರತಕ್ಕಂಥವ್ರು ಆದಿಶಂಕರಾಚಾರ್ಯರು. ಪರಮೇಶ್ವರನ ಕೃಪಾ ಕಟಾಕ್ಷದ ಅಂಶದವರು. ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿಗೆ ಹಾಡು ಹೊಗಳಿರೋದು. ಮೊದಲು ಶಂಕರಾಚಾರ್ಯನ ಸ್ವಾಗತಿಸೋಣ, ತದನಂತರ ಸೌಂದರ್ಯ ಲಹರಿಯ ವಿಚಾರವನ್ನ ಮಾತಾಡೋಣ. ನೋಡಿದ್ರೆ ವೀಕ್ಷಕರೇ, ಇಂಥ ಒಂದು ಜಗತ್ತಲ್ಲಿ ಸೌಂದರ್ಯ, ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಅನ್ನೋ ದಿವಸ ಇವತ್ತು ಹೆಣ್ಣು ಮಕ್ಕಳು ಮದುವೆ ಆದ ಮೇಲೆ ಮೊದಲನೇದು ಬೇಕಾಗಿರೋ ಹೆಣ್ಣು ಮಕ್ಕಳಿಗೆ ಏನು ಅಂದರೆ ಪುತ್ರ ಪ್ರಾಪ್ತಿ. ಈ ಪುತ್ರ ಪ್ರಾಪ್ತಿಯನ್ನು ಕೊಡ್ತಕ್ಕಂಥ 6ನೇ ಶ್ಲೋಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜಗತ್ತಲ್ಲಿ ಪುತ್ರ ಪ್ರಾಪ್ತಿಯನ್ನು ಎಷ್ಟೋ ಜನಕ್ಕೆ ಹೆಣ್ಣು ಮಕ್ಕಳೇ ಆಗಬೇಕು, ಗಂಡು ಮಕ್ಕಳೇ ಅನ್ಬೇಕಲ್ಲ, ಸುಖ ಸಂತಾನ ಪ್ರಾಪ್ತಿರಸ್ತು ಅಂತೀವಿ. ಯಾತಕ್ಕೆ ಅಂದರೆ ಸುಖವಾಗಾದಾಗ, ಸಂತಾನ ಅಭಿವೃದ್ಧಿ ಆದಾಗ ಸಾಕು. ಗಂಡು ಆಗಲಿ ಹೆಣ್ಣು ಮಕ್ಕಳಾಗಲಿ ಮಕ್ಕಳು ಒಂದೇ ಸಾಕು ಅಂತ ಆ ಕಾಲದಲ್ಲಿ ಇದ್ದಿದ್ದ ಒಂದು ಅವಕಾಶ ಇಲ್ಲವೇ ಇರಲಿಲ್ಲ. ಹೆಣ್ಣು ಮಕ್ಕಳು ಇರಲಿ, ಗಂಡು ಮಕ್ಕಳು ಇರಲಿ, ನಾವೆಲ್ಲ ಮಕ್ಕಳ ಸೈನ್ಯ ಇದ್ದಾಗಿರಲಿ ನಮ್ಮನೆ ಅಂತ ಅಂದರು. ಯಾಕೆ ಆ ಕಾಲದಲ್ಲಿ ಅಷ್ಟೊಂದು ಮಕ್ಕಳು ಹೆತ್ಕೊಳ್ಳೋರು ಅಂದರೆ, ಇವನು ಇಲ್ದರೆ ಅವ್ನು ನೋಡ್ಕೊಳ್ಳೋರು, ಅವನು ಇಲ್ದರೆ ಇನ್ನೊಬ್ಬಳು ನೋಡ್ಕೊಳ್ಳೋರು, ಇವಳು ಇಲ್ದರೆ ಇನ್ನೊಬ್ಬ ನೋಡ್ಕೊಳ್ಳೋರು ಅಂತ ಹೀಗೆಲ್ಲ ಲೈನಾಗಿ ಹೊತ್ತು ಸಾಕಿರೋರು. ಆದರೆ ಆ ಒಗ್ಗಟ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ, ಬೆಳಗ್ಗೆ ಹೊತ್ತೆಲ್ಲ ಬೈದಾಡಿಕೊಂಡು ಚೆನ್ನಾಗಿದ್ರೂ ಸಹ ಸಾಯಂಕಾಲದಲ್ಲಿ ಎಲ್ಲ ಒಗ್ಗಟ್ಟು ಮತ್ತೆ ಸೇರಿ ಆ ಊಟವನ್ನು ಬೆಳೆದಂಗ್ಲ ಊಟವನ್ನು ಮಾಡೋರು. ಹೆಣ್ಣು ಮಕ್ಕಳಿಗೆ ಯಾವತ್ತು ಫುಲ್ ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ತಾರೆ ಯಾರನ್ನ, ಹುಡುಗರನ್ನ. ಆ ಹುಡುಗಿ ಯಾವತ್ತು ಒಂದು ಕಂಪ್ಲೀಟ್ ಆಗ್ತಾಳೆ ಅಂದರೆ ಬರೀ ಯೌವನಾವಸ್ಥೆಯಲ್ಲಿರೋದಂಥ ಬಾಲಿಕೆಯಲ್ಲ, ತದನಂತರ ಅವಳು ಮದುವೆ ಆಗಿರ್ತಕ್ಕಂಥ ಗೃಹಿಣಿಯಲ್ಲ, ಅವಳಿಗೊಂದು ಸಂತಾನ ಅಭಿವೃದ್ಧಿ ಆದಾಗ ಮಾತ್ರ. ಆ ಸಂತಾನ ಅಭಿವೃದ್ಧಿ ಆಗೋ ಯೋಗ ಈ ಶ್ಲೋಕದಲ್ಲಿರ್ತಕ್ಕಂಥ ಸೌಂದರ್ಯ ಲಹರಿ. ಫಸ್ಟು ಕೇಳಿ, ಆನಂದಿಸಿ, ಮತ್ತಷ್ಟು ಹೇಳ್ಕೊಳ್ಳಿ. ಈ ಶುಕ್ರವಾರದಲ್ಲಿ ಸುಖವಾಗಿ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲದವ್ರಿಗೆ ಪುತ್ರ ಪ್ರಾಪ್ತಿಯ ಶ್ಲೋಕ ಇದು. ಆ ಪುತ್ರ ಪ್ರಾಪ್ತಿಯ ಶ್ಲೋಕಕ್ಕೆ ಜಗನ್ಮಾತ ದಶಮುದ್ರಾ ವಿದ್ಯೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವಳು. ಈ ದಶಮುದ್ರಾ ವಿದ್ಯೆಯನ್ನು ಇಟ್ಕೊಂಡಿರ್ತಕ್ಕಂಥ ಈ ಜಗನ್ಮಾತೆ ದಶಮಹಾದೇವಿಯಲ್ಲಿ ಮೂಲವಾಗಿರ್ತಕ್ಕಂಥವಳು. ಇವಳಿಗಿರ್ತಕ್ಕಂಥ ಯಂತ್ರ ಮಂತ್ರ ತಂತ್ರದಲ್ಲಿ ಕ್ಲೀಂ 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 ಸೌಹ್ ಕ್ಲೀಂ ಅಂತೀವಿ. ಅಂದರೆ ಆ ಸೌಹು ಅನ್ನೋ ಸರಸ್ವತಿ, ಕ್ಲೀಂ ಅಂದರೆ ಮಹಾಲಕ್ಷ್ಮಿ ಆಗಿರ್ತಕ್ಕಂಥ ಜಗನ್ಮಾತೆ. ಕಾಳಿಕಾದೇವಿಯಲ್ಲಿ ಅಹಂ ಕ್ಲೀಂ ಅಂತೀವಿ. ಅಹಂ ಕ್ಲೀಂ ಅಂದರೆ ಆಕಾಶ ಮಾರ್ಗದಿಂದ ಅಹಂಭಾವವನ್ನು ಎತ್ಕೊಂಬರೋಳೆ ಆದಿಶಕ್ತಿ. ಅಂಥ ಒಂದು ಶಕ್ತಿಯನ್ನು ಹೇಳ್ತಾಳೆ, ನಿನ್ನ ಹಣೆ ಬರದಲ್ಲಿ ಬರದೇ ಇದ್ರೂ ನಾನು ಕೊಡ್ತೀನಿ ಅಂತಾಳೆ. ಅದಕ್ಕೆ ಜಗನ್ಮಾತೆಯನ್ನು ನಂಬಿಕೊಂಡವರಿಗೆ ಖಂಡಿತ ಫಲಪ್ರಾಪ್ತಿ ಅನ್ನೋದಕ್ಕೆ ಈ ಶ್ಲೋಕವನ್ನು ನೀವು ಹೇಳಿ ಪಾರಾಯಣವನ್ನು ಮಾಡಿ. ಏನು ಮಾಡಬೇಕು ಆ ಶ್ಲೋಕಕ್ಕೆ ಹೇಳ್ಕೊಳ್ತಾ ಜೊತೆಗೆ ಏನು ತಗೋಬೇಕು ಅನ್ನೋದು ಕೂಡ ಹೇಳ್ತೀನಿ. ನೀವು ಮೊದಲು ಶ್ಲೋಕವನ್ನು ಕೇಳಿ ಲಾಲಿಸಿ ಪಾಲಿಸಿ. ಧನು ಪೌಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾಃ ವಸಂತ ಸಮಂತೋ ಮಲಯ ಮರುದಾಯೋ ಧನರಥಃ ತಥಾಪೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾರ್ತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಧನು ಪೌಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾಃ ವಸಂತ ಸಾಮಂತೋ ಮಲಯ ಮರುದಾಯೋ ಧನರಥಃ ತಥಾಪೇಕ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾರ್ತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಜಯತೆ. ಇವತ್ತಿನ ದಿವಸ ಈ ಶ್ಲೋಕದಲ್ಲಿ ಹೇಳ್ತೆ, ಧನುಪಾಂಶ್ವ ಅಂದರೆ ಗಂಡು ಹೆಣ್ಣು ಸೇರಬೇಕಾದ್ರೆ ಕಾಮ ಅಪೇಕ್ಷೆಗಳು ಸೇರಬೇಕು. ಸಂತಾನ ಅಭಿವೃದ್ಧಿಗೆ ಅವನಿಗೆ ಅಪೇಕ್ಷೆ ಇದ್ದಾಗ ಸಂತಾನ, ಇವಳಿಗೆ ಅಪೇಕ್ಷೆ ಇರಲ್ಲ, ಮಾನಸಿಕ ಚಿಂತೆಯಲ್ಲಿ ಇರ್ತಾಳಂತೆ. ಇವತ್ತು ವೈಜ್ಞಾನಿಕವಾಗಿ ಏನು ಹೇಳುತ್ತೆ, ಒಂದು ಹುಡುಗನಿಗೆ ಒಂದು ಆಸಕ್ತಿ ಹೆಚ್ಚಾಗಿರೋದು ಹೆಣ್ಣು ಮಕ್ಕಳಿಗಿಂತ ಜಾಸ್ತಿ ಅಂತೆ. ಹುಡುಗನಿಗೆ ಕಾಮದ ದೃಷ್ಟಿ ಹೆಚ್ಚಾಗಿರುತ್ತಂತೆ ಇಡೀ ಜಗತ್ತಲ್ಲಿ. ಒಂದು ದಿನಕ್ಕೆ 84 ಲಕ್ಷ ಸಲ ಅವನು ಯೋಚನೆಯನ್ನು ಮಾಡ್ತಾ ಇರತ್ತಂತೆ ಮನಸ್ಸು, ಅಂದರೆ ಕಾಮದ ಬಗ್ಗೆ.
ಹೆಂಡತಿನ ಸೇರೋಣ, ಇನ್ನೊಂದು ಸೇರೋಣ, ಮತ್ತೊಂದು ಸೇರೋಣ ಅಂತ. ಆದರೆ ಹುಡುಗಿಗೆ 24 ಗಂಟೆ ತಿನ್ನೋ ಚಿಂತೆ. ಆ ಹುಡುಗಿಗೆ ಜಾಸ್ತಿ ಬಯಕೆ ಅನ್ನೋದು ತಿನ್ನೋದು. ಅದಕ್ಕೆ ನೋಡಿ, ಅವಳು ಬಸರಿ ಆದವಳನು ಏನು ಬಯಕೆ, ಬಾಣಂತಿ ಆದಾಗಲೂ ಏನು ಬಯಕೆ, ಅವಳ ಅಕಸ್ಮಾತ್ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ತಿನ್ನೋದ್ರ ಬಗ್ಗೆ ಮಾತ್ರ, ಅಡಿಗೆ ಮಾಡೋದ್ರ ಬಗ್ಗೆ ಮಾತ್ರ. ಹಾಗೆ ಇವಳ ಮಾನಸಿಕ ಚಿಂತೆಯನ್ನ ನಾನು ಚೇಂಜ್ ಮಾಡ್ತೀನಿ ಅಂತ ಅವಳು ಅಪೇಕ್ಷೆ ಪೂರ್ವಕವಾಗಿ ಗಂಡಸರಿಗೆ ಹೇಳ್ಕೊಡ್ತಾಳಂತೆ. ಇವಳಿಗೆ, ಆ ಹೆಣ್ಣು ಮಕ್ಕಳಿಗೆ ಗಂಡಸರ ಕಡೆ ವಾಲಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಈ ಶ್ಲೋಕ. ತದನಂತರ ಏನು ಹೇಳುತ್ತೆ, ಮೌರ್ಮಿ ಅಂದರೆ, ಆ ಮೌರ್ಮಿ ಅಂತಕ್ಕಂಥದ್ದು ಅಪೇಕ್ಷೆ. ಅವನ ಅಪೇಕ್ಷೆಯನ್ನು ಈಡೇರಿಸೋದು, ಇವಳ ಅಪೇಕ್ಷೆಯನ್ನು ಈಡೇರಿಸೋದು ಪರಿಪೂರ್ಣವಾಗಿ. ತದನಂತರ ವಸಂತಃ. ವಸಂತಃ ಅಂದರೆ ಇವರು ಆ ವಸಂತೋತ್ಸವವನ್ನು, ವಸಂತ ಮಂಟಪವನ್ನು ಏರಲಿ. ಅದಕ್ಕೆ ನೋಡಿ, ಇವತ್ತು ವಸಂತೋತ್ಸವ ಅಂತ ಸಾಕ್ಷಾತ್ ಶ್ರೀ ಪ್ರಯಾಣ ಮಾಡಿದ್ರು ಈ ಹೂ ಚೆಂಡಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅದನ್ನು ಹಾಕಿ, ತದನಂತರ ನೀರಲ್ಲಿ ಆ ನೀರನ್ನು, ವಸಂತೋತ್ಸವನಲ್ಲಿ ಈ ಕಡೆಯಿಂದ ನೀರನ್ನ, ಆ ಹಳದಿ ನೀರು, ಚಂದನ ನೀರು, ಪನ್ನೀರು ಎಲ್ಲವನ್ನೂ ಆ ನೀರುಗಳನ್ನು ಆಟ ಆಡಿಸ್ತಕ್ಕಂಥದ್ದು. ಏನು ಅಂದರೆ ಒಂದು ಸಂಕ್ಷಿಪ್ತ ಭಾವನೆ. ಇವಳ ಮೇಲೆ, ಅವಳ ಮೇಲೆ ಏನು ಮದುವೆ ಮನೇಲಿ ಮಾತ್ರ ಇರುತ್ತೋ ಸಾಕ್ಷಾತ್ ಜೀವನ ಪೂರ್ತಿ ಪರ್ಯಂತ ಇರಲಿ. ತದನಂತರ ಅವಳು ಹೇಳ್ತಾಳೆ ಕಾಮಪಿ. ಆ ಕಾಮಪಿ ಕೃಪಾ ಅಂದರೆ ಯಾರು ಕೊಡೋಳು? ಕಾಮದಹನವನ್ನ ಮಾಡಿರ್ತಕ್ಕಂಥ ರತಿ ಮನ್ಮಥನ್ನ ಆ ಶ್ಲೋಕದಲ್ಲಿ ಆಹ್ವಾನ ಮಾಡ್ಕೊಂತಾಳಂತೇಳು. ಅವರಿಬ್ಬರನ್ನ ಇವರಿಬ್ಬರಲ್ಲಿ ಸೇರಿಸಿ ಸಂತಾನಾಭಿವೃದ್ಧಿ ಮಾಡ್ತೀನಿ. ಅಲ್ಲ ಒಂದು ಹೇಳ್ತಾಳೆ, ದೋಷ ಇದ್ದ ಪಕ್ಷದಲ್ಲಿ ಅಂದರೆ ಧನುರಥಃ. ಆ ಧನರಥಃ ಅಂತಕ್ಕಂಥದ್ದೇನಿದೆ, ಧನುರಥಃ ಅದು. ಆ ಧನುರಥಃ ಅಂತಕ್ಕಂಥ ವಿಚಾರ ಏನು ಅಂದರೆ, ನಾನು ಈ ಹೂವಿನ ಹಣದಲ್ಲಿ ಬಿಟ್ಟಾಗ ನಿನ್ನ ದೋಷಗಳು ಕೂಡ ಹೋಗಿಸ್ತೀನಿ. ಅಂದರೆ ಹುಡುಗನಲ್ಲಿ ದೋಷ ಇದ್ರು, ಹುಡುಗಿಲ ದೋಷ ಇದ್ರು, ಈ ಮಂತ್ರವನ್ನ ನೀವು ಉಚ್ಚರಣೆ ಮಾಡ್ಕೊಂತ ಹೇಳಿದ್ರೆ ಸಾರ್ಥಕ ಜನ್ಮ, ಸಂತಾನ ಪ್ರಾಪ್ತಿ ಗ್ಯಾರಂಟಿ. ಮಾಂಗಪಾಮಿ ಅಂದರೆ ಇವಳು ಏನು ಹೇಳ್ತಾಳೆ, ಆ ವಿಚಾರ ಯಾವತ್ತು ಮಹಾಗುರು ಆಗಿರ್ತಕ್ಕಂಥ ಜಗನ್ಗುರು ಅಂತೆ. ಜಗದ್ಗುರುಗಳಲ್ಲಿ ಜಗನ್ಮಾತೆನೇ ಸ್ವತಃ ಗುರು. ಅದಕ್ಕೆ ಅವಳು ಏನು ಹೇಳ್ತಾಳೆ, ಲಬ್ಧ್ವಾಂ ಅಂತಾಳೆ. ಆ ಲಬ್ಧ್ವಾಂ ಅಂದರೆ ನಾನು ಗುರುವಾಗಿ ಕೂತ್ಕೊಂಡಾಗ ಜಗತ್ತೆಲ್ಲ ನಾನು ಹೇಳ್ದಂಗೆ ನಡೆಯುತ್ತೆ. ನಿನಗೆ ಬೇಕಾಗಿರೋದೇನೋ ನಾನು ಕೊಟ್ಟೇ ಕೊಡ್ತೀನಿ ಅಂತಾಳೆ. ಅದಕ್ಕೆ ಜಗದ್ ಮಂಗಳಕರಣಿ ಅಂದರೆ, ಜಗದ್ ಮಂಗಳಕರಣಿ ಅಂದರೆ ನಂಗೋಪ ಅಂತಂದರೆ ನಿರ್ವಾಣ ಸ್ವರೂಪ. ಆ ನಿರ್ವಾಣ ಸ್ವರೂಪದಲ್ಲಿರೋರಲ್ಲಿ ದೇವಿಯಂತೆ. ಆ ನಿರ್ವಾಣ ಸ್ವರೂಪದಲ್ಲಿ ಅವಳು ಸೌಂದರ್ಯವನ್ನು ವರ್ಣಿಸ್ತಾ ಹೇಳ್ತಾಳಂತೆ. ಹೆಣ್ಣು ಹೀಗಿರಬೇಕು, ಕಟಿ ಹೀಗಿರಬೇಕು, ಅದೇ ರೀತಿ ಸ್ತನ ಹೀಗಿರಬೇಕು, ಕಂಠ ಹೀಗಿರಬೇಕು, ಚೌರ ಹೀಗಿರಬೇಕು, ಕೂದಲು ಹೀಗಿರಬೇಕು ಅಂತ ವರ್ಣಿಸ್ತಾಳಂತೆ. ಇಂಥ ಒಂದು ಜಗನ್ಮಾತೆ ದಶಮುದ್ರಾ ದೇವಿಯಾಗಿರ್ತಕ್ಕಂಥವಳು. ಅವಳು ಹೀಗೆ ಕೂತ್ಕೊಂಡು ವಿದ್ಯೆಯನ್ನು ಇಟ್ಕೊಳ್ತಾಳೆ. ಪಾತ್ರ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ಕಮಲ್ ಅಂದರೆ ಅವಳು ಏನು ಹೇಳ್ತಾಳೆ, ಕಮಲ್ದವನೇ ಪಾತ್ರ ಸ್ವರೂಪದಲ್ಲಿ ಇರುತ್ತಂತೆ. ಕಾಮವನ್ನು ಕೊಡ್ತಕ್ಕಂಥವಳಾಗಿರೋದ್ರಿಂದ ಎಂಥ ಲೋಪದೋಷವಿದ್ದರೂ, ನೀವಿರೋ ವಾಸಸ್ಥಳವಾದರೂ, ವಸಂತಃ ಅಂತಕ್ಕಂಥ ವಾಸಸ್ಥಳವಿದ್ದರೂ ಕಾಮಪಿಯನ್ನು ದಹನ ನಾನು ಮಾಡಿಕೊಟ್ಟು ವಿಜಯತಿ ಮಾರ್ಗವನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. ಇದರಲ್ಲಿ ಇನ್ನೊಂದೇನು ಹೇಳ್ತಾಳೆ, ಸಮೋಂತ ಅಂತಕ್ಕಂಥ ವಿಚಾರ ಏನು ಅಂದರೆ, ಹೆಣ್ಣು ಮಕ್ಕಳಿಗೆ ಯಾವತ್ತೂ ಸಂತಾನದಲ್ಲಿ ಗರ್ಭಕೋಶ ಅನ್ನೋದು ಕೊಟ್ಟಿರ್ತಾರೆ. ಈ ಗರ್ಭಕೋಶವನ್ನು ಕಾಪಾಡಬೇಕು. ಫಾಕ್ಸಾಲು ಚೀಲ ಇಲ್ಲದೆ ಇದ್ದ ಪಕ್ಷದಲ್ಲಿ ಚೀಲದಲ್ಲಿ ತುಂಬುವಂಥ ವ್ಯಕ್ತಿ ಇರತಕ್ಕಂಥ ಅವಕಾಶ ಇದ್ರೂ ಪ್ರಯೋಜನವಿಲ್ಲ. ಎಷ್ಟೋ ಜನಕ್ಕೆ ಆ ಚೀಲ ಅನ್ನೋ ಗರ್ಭದ ಚೀಲವನ್ನು ತುಂಬಕ್ಕೆ ಅವಳೇನು ಹೇಳ್ತಾಳೆ, ಸಾಮಂತೋ ಅಂತಕ್ಕಂಥದ್ರನ್ನ ನಾನು ವ್ಯವಸ್ಥಿತ ಮಾಡ್ತೀನಿ. ಇದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳು ಅಕಸ್ಮಾತ್ ಮಕ್ಕಳು ಆಗೋದ ಮೇಲೆ ಗರ್ಭಕೋಶದ ತೊಂದರೆಗಳಿದ್ದ ಪಕ್ಷದಲ್ಲಿ, ಎಷ್ಟೋ ಜನ ಗರ್ಭಕೋಶನ ತೆಗೆದಾಕ್ಬಿಟ್ರು ಅಂತಾರೆ. ಅಂಥದಕ್ಕೆಲ್ಲ ಈ ಶ್ಲೋಕವನ್ನು ದಯವಿಟ್ಟು ಹೇಳ್ಕೊಳ್ಳಿ. ಗರ್ಭಕೋಶವನ್ನು ಕೂಡ ಕಾಪಾಡ್ತಾಳೆ. ಅದಕ್ಕೆ ಇಂಥ ಒಂದು ಸೌಂದರ್ಯ ಲಹರಿನ ಭೂತವನ್ನ ಭವಿಷ್ಯತಿ ನೀವುಗಳು ಒಂದು ಸಲ ಹೇಳ್ಕೊಳ್ಳಿ, ಎರಡನೇ ಸಲ ಹೇಳ್ಕೊಳ್ಳಿ, ಪರಿಪೂರ್ವಕವಾಗಿ ಹೇಳ್ತಾನೇ ಇರಿ ಆ ಸೌಂದರ್ಯ ಲಹರಿ 100 ಶ್ಲೋಕಗಳನ್ನ. 6ನೇ ಶ್ಲೋಕ ಅರಿಷಡ್ವರ್ಗ ಅಂತಾರೆ. ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನು ಅರಿಷಡ್ವರ್ಗಗಳನ್ನ ಕೊನೆಯದಾಗಿರ್ತಕ್ಕಂಥ ಜೀವನ ಅಂಶದಲ್ಲಿ ಶತ್ರುಸ್ಥಾನ ಅಂದರೆ ಶುಕ್ರ ದೋಷಗಳನ್ನ ಹೋಗಲಾಡಿಸ್ತಕ್ಕಂಥ ಏಕೈಕ ಮಾರ್ಗ ಈ ಒಂದು ಸೌಂದರ್ಯ ಲಹರಿ. ಎಷ್ಟು ಚೆನ್ನಾಗಿದೆ ಅಂತೀರಾ. ಇಂಥ ಒಂದು ಸೌಂದರ್ಯ ಲಹರಿನ ಶಂಕರಾಚಾರ್ಯರು ಹಾಡಿ ಹೊಗಳಿದಾಗ, ಹೆಣ್ಣು ಮಕ್ಕಳನ್ನ ಸಂತೋಷವಾಗಿ ಹೋಳ್ತಾ ಇದ್ದಾಗ, ಜೀವನದಲ್ಲಿ ಪ್ರತಿಯೊಬ್ಬನೂ ಬೇಡಪ್ಪ ನನ್ನ ಹೆಂಡ್ತಿನೇ ಸಾಕು, ಆ ಸೌಂದರ್ಯವನ್ನು ತಾನು ನೋಡ್ಕೊಂಡು ಹೊಗಳಿದಾಗ ಅದರ ಅರ್ಥ ತಿಳ್ಕೊಂಡ್ಬಿಟ್ರೆ ಇನ್ನೊಬ್ಬಳನ್ನ ತಲೆ ಎತ್ತು ಕೂಡ ನೋಡಲ್ಲ ಯಾವ ಡಬ್ಬ ಮಕ್ಕಳು. ಅದಕ್ಕೆ ಇದು ಸೌಂದರ್ಯ ಲಹರಿ ವಿಶೇಷತೆ. ಅದಕ್ಕೆ ಜೀವನದಲ್ಲಿ ಎಲ್ಲರೂ ಸುಖವಾಗಿರೋಕ್ಕೆ ಇಂಥ ಒಂದು ವಿಶೇಷವಾಗಿ ವಿಜಯ ಮಾರ್ಗದಲ್ಲಿ ನಡ್ಕೊತ ಈ ಸೌಂದರ್ಯ ನಿಮ್ದಾಗಲಿ ಅಂತ ಹೇಳ್ತಾ ನಾವು ಮುಂದಿನ ವಿಚಾರ ಮಾತಾಡೋಣ.